ಏನಾಯ್ತು? 4 ದಿನದಿಂದ ಊಟ ಮಾಡಿಲ್ಲ. ದೇವ್ರೇ, ಎಂತ ಭೂಮಿ ಮಾಡಿದ್ದೆ ನೀನು. ಪಾಪ ಇವ್ 4 ದಿನದಿಂದ ಊಟ ಮಾಡಿಲ್ಲ ಅಂತ. ಊಟ ಮಾಡ್ಕಪ್ಪ. ಗೈಸ್, ಈ ಮೀನ್ ಮರಿಗೆ ಸ್ಟ್ರೋಕ್ ಹೊಡೆದಿರ್ಬೇಕು ನೋಡ್ರಿ ಹೆಂಗಿದೆ. ತೆಳ್ಳಗಿದೀಯ ಅಂದ್ಮಾರಿಗೆ ನಾನು ಊಟನೇ ಮಾಡಲ್ಲ ಅಂತ ಅನ್ಕೋಬೇಡಿ. ನಾನು ಇಂದಿರೋದೇ ಅಂದ್ರೆ ನನ್ನ ಮೈಗೆ ಅಂಟಲ್ಲ ಅಷ್ಟೇ. ಎಲ್ಲೇ ಮಾತಾಡ್ಸ ಮೆಂಟಲ್ ಹಂಗ್ ಕಟಿಂಗ್ ಮಾಡ್ಸಲ್ಲ. ಎಲ್ಲಿ ಮಾಡ್ಸಿ ಕಟಿಂಗ್? ತಲೆಯಾಗ ಮಾಡ್ಸಿನ ಕಟಿಂಗ್. ಅಲ್ಲಲ್ಲೇ ಯಾವ ಶಾಪ್ನಾಗ ಮಾಡ್ಸಿ ಕಟಿಂಗ್? ಕಟಿಂಗ್ ಶಾಪ್ನಾಗ ಮಾಡ್ಸಿನ ಕಟಿಂಗ್. ಅಲ್ಲಲ್ಲೇ ಯಾರ್ ತಗ ಮಾಡ್ಸಿ ಕಟಿಂಗ್? ಕಟಿಂಗ್ ಯಾರು ಮಾಡ್ತಾರ ಅವ್ರ ತ ಮಾಡ್ಸಿ ಹೇಳಿ ಕಟಿಂಗ್. ನಮ್ಮೂರಾಗೆ ಯಾರು ಇಂಜಿನಿಯರಿಂಗ್ ಓದಿಲ್ಲ ಅಂತೇಳಿ ನಮ್ಮಪ್ಪ 5 ಎಕರೆ ಹೊಲ ಮಾರಿ 50 ಲಕ್ಷ ದುಡ್ಡಲ್ಲಿ ನನ್ನ ಇಂಜಿನಿಯರಿಂಗ್ ಓದಿಸಿದ್ದಾನೆ. ನಾನ್ ನೋಡಿದ್ರೆ ಬೆಂಗಳೂರಿಗೆ 15,000 ಕೆಲ್ಸಕ್ಕೆ ಹೋಗ್ತಾ ಇದ್ನಿ. ಇವಾಗ ಈ ಹೊಲದ ರೇಟ್ ಬಂದ್ಬಿಟ್ಟು 5 ಎಕರೆ 5 ಕೋಟಿ ಅಂತೆ. ನಮ್ಮಪ್ಪ ನಾನು ಓದಿಸ್ತಿದ್ದಂಗಿದ್ರು 5 ಕೋಟಿ ಉಳ್ದಿರೋದು. ನಾನ್ ಜೀವನ ಪೂರ್ತಿ ದುಡಿದ್ರು 5 ಕೋಟಿ ದುಡಿಯಲ್ಲಂಗಪ್ಪ. ಸ್ವಲ್ಪ ದುಡ್ಡು ಉಳಿಸಿ ನಮ್ಮಂಗ್ ತಿರ್ಗಾಡಕ್ ಬರ್ರಿ. ಅಲ್ಲೊಳ್ಳೆ ಮಗ, ಬೀಚ್ ಬೀಚ್ ಬೀಚ್. ಓ ಮೈ ಗಾಡ್, ನರಿ ನೋಡ್ರಿ, ನರಿ ನರಿ ನರಿ. ಏನ್ ಮಸ್ತ್ ಐತು ನೇಚರ್. ಇವ್ರಿಗೆಲ್ಲ ಅದೃಷ್ಟನೆಲ್ಲ ನೋಡು. ಅಲ್ಲೊಳ್ಳೆ ಮಗ, ಫಿಶ್ 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 ಫಿಶ್. गया. क्या जुलूम है? ಏಯ್, ಏನಾಯ್ತಾ ಮಗ? ಬಾರೋ ಎಣ್ಣೆ ಹೊಡೆಯಕ್ ಹೋಗೋಣ. ಎಲ್ಲದಕ್ಕೂ ಎಣ್ಣೆನೆ ಪರಿಹಾರ ಅಲ್ಲ ಕಣೋ. ಏನಾಯ್ತು ಹೇಳು. ಕೊನೆಗೂ ನನ್ನ ಬಿಟ್ಟೋಗ್ಬಿಟ್ಲು ಮಗ. ಸಮಾಧಾನ ಆಗಕ್ಕೆ ಒಂದೊಳ್ಳೆ ಬ್ರೇಕಪ್ ಸಾಂಗ್ ಪ್ಲೇ ಮಾಡೋ. Music heals the pain. ಕರ್ನಾಟಿಕ್ ಬೇಡವಾ, ಹಿಂದೂಸ್ತಾನಿಲೊಂದು ಇಳಿಸ್ತೀನಿ. ಏನು ಇದು? ಬ್ರೇಕಪ್ಗಿಂತ ಅಲ್ಟ್ ಮಾಡ್ತಾನೆ ಬೇವರ್ಸಿ. ಮೇ ಬಿ ಫೀಲ್ ಕಮ್ಮಿ ಆಗಿರ್ಬೋದಾ? ಓ, ಏನ್ ಯೋಗಾಸನ ಮಾಡಕೈತಿ ಅಣ್ಣ? ವಾರ ಪೂರ ಗಾಡಿ ಹಾಕಿರ್ನ, ವಾರಕ್ಕೊಂದ್ಸಲ ಬಂದು ಯೋಗಾಸನ ಮಾಡ್ಕೊಂತ ಕುಂದ್ರಿ ಇಲ್ಲಿ ಪಾರ್ಕ್ನಾಗ. ವಾರಕ್ಕೊಂದನ ರಜಾ ಇರ್ತೈತಿ ಅಂತ ಎಂಡ್ರ ಮಕ್ಕಳ ಕರ್ಕೊಂಡ ಕಾಮಲಾಪುರದಾಗ ಹೊಸ ಝೂ ಆಗೈತಿ. ಹುಲಿ, ಸಿಂಹ, ಕಾಡಿ ಎಲ್ಲ ಅದಾವ. ತೋರ್ಸ್ಕೊಂಬಂದ್ರ ಅವ್ರು ಖುಷಿ ಪಡೋದಲ್ಲ ಅಂಡೆ. ನಾನು 1000 ಸಲ ಕಾಡಿದ್ದೀನಣ್ಣ. ಏನಂದ್ರ ದಿನ ನಿನ್ನ ಮನೆಗೆ ನೋಡ್ತೀನಿ, ಮತ್ತೆ ಅವನ್ ಯಾಕೆ ನೋಡ್ಲಿ ಅಂದ್ರ. ಹೋಗ್ಬಿಟ್ಟು ಯಾಪ್ ನೀನು ಹೋಗ್ಬೇಡ. ಹಿಂದಗಡೆ ನೀನು ಹೋದ್ರೆ ಪ್ರಾಣಿಗಳೆಲ್ಲ ಹೋಗ್ಬಿಟ್ಟ. ಹಿಂದಗಡೆ ಜೂನ್ಯಾವು ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೀರಲಿ, ನೋಡದಿದೆ ಮಳೆ ಆಗುತ್ತಿದೆ.
ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪರ್. ಮದನ, ನೀನ್ ಯಾವಾಗ್ಲೂ ನಮ್ ಫ್ಯಾಮಿಲಿ ಸಾಂಗ್ ಹಾಡ್ತಾ ಇದ್ದೀಯಲ್ಲ, ಅದನ್ನ ಕೊನೆಗೆ ಒಂದೇ ಒಂದ್ಸಲ ಕೇಳ್ಬೇಕು ಅಂತ ತುಂಬಾ ಆಸೆ ಆಗೋಗ್ಬಿಟ್ಟಿದೆ ಕಣೋ. ಅದನ್ನ ಹಾಡ್ತೀಯೇನೋ? ಹಾಡ್ತೀನಮ್ಮ, ನಿನಗೋಸ್ಕರ ಹಾಡ್ತೀನಮ್ಮ. ಕೆಂಚಾಲ ಮಂಚಾಲ ಹೆಂಗವ್ರಲ ನಿಂತವುಗಳ ಮಚ್ಚಿ ಮಚ್ಚಿ ಗೋವಿಂದ ಜೇಡ್ರಳಿ ಹೆಂಗಾಯ್ತಲ ನಿಮ್ ಕನ್ಸುಗಳ ಮಚ್ಚಿ ಮಚ್ಚಿ. ಅಲ್ಲ ತುಂಬಾ ನೀವು 6 ಪ್ಯಾಕ್ ಮಾಡಿಸಿ ಬರ್ಸಿದ್ದೀರಲ್ಲ, ಸಿಗ್ಬೇಕು ಅಂದ್ರೆ ಅದ ಹೊಟ್ಟೆ ಅಷ್ಟಪ್ಪ ಬರ್ಸಿದ್ದೀರ, ಹಿಂದ್ಗಡೆ ತಿಕ್ಕ ಅಷ್ಟಪ್ಪ ಬರ್ಸಿದ್ದೀರಲ್ಲ, ಏನೇ ಜಿಮ್ಗೆ ಹೋಗ್ತೀರಾ? ಜಿಮ್ ಇಲ್ಲ ಏನಿಲ್ಲ ಸ್ವಾಮಿ. ಮೊದ್ಲು ಒಂದೊಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದೆ, ಎಣ್ಣೆ ಕುಡಿತಿದ್ದೆ, ಡ್ರಿಂಕ್ಸ್ ಮಾಡ್ತಿದ್ದೆ. ಸಡನ್ ಆಗಿ ಡ್ರಿಂಕ್ಸ್ ಬಿಟ್ಟು ಈಗ ಒಂದ್ 2 ವರ್ಷ 3 ವರ್ಷದಿಂದ ಸಣ್ಣಗಿದ್ದೆ. ಇದಕ್ಕಿದ್ದಂಗೆ ಹಂಗಾಯ್ತು ಸ್ವಾಮಿ. ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಅದು ಹೋಗ್ತಿವಿ ಬರ್ತೀವಿ. ಸರ್ ನರಸಿಂಹರಾಜ್ ಅವರೇ, ಹ್ಞೂ ಸ್ವಾಮಿ. ನೀವು ಅಷ್ಟಪ್ಪ ಇದ್ದೀರಲ್ಲ, ಬಾತ್ರೂಮ್ ಹೆಂಗ್ ಹೋಗ್ತೀರಾ? ಅದೇ ಮಾಮೂಲಿ ಬಾತ್ರೂಮ್ಗೆ ಹೋಗ್ತೀವಿ ಸ್ವಾಮಿ. ಹಿಂದಗಡೆ ಮುಂದಗಡೆಯಿಂದ ತೊಳ್ಕೊಂತ, ಮುಂದಗಡೆ ನೀರ್ ಹಚ್ಕೊಳ್ಳೋದು, ಹಿಂದಗಡೆ ತೊಳ್ಕೊಳ್ಳೋದು. ನಾವೇನು ಅಷ್ಟದಪ್ಪ ಏನಿಲ್ಲ ಸ್ವಾಮಿ, ಹಂಗೇನಿಲ್ಲ, ಸುಮಾರಾಗಿದ್ದೀವಿ. ಅಲ್ಲ ಕೈ ಎಟ್ಕೂತಾ? ಎರ್ಚ್ಕಂತೀವಿ ನೀರ, ನೀರ್ ಹರ್ಚ್ಕೊಂತೀನಿ ಹಿಂಗೆ ದಬ್ಬ ಪರ್ ಹಿಂಗೆ ಹರ್ಚ್ಕೊಂಡ್ರೆ ಅಲ್ಲಿ ಬತ್ತವೆ ಹಿಂದಗಡೆಯಿಂದ ತೊಳ್ಕೊಂತೀನಿ ಸ್ವಾಮಿ. ಅಲ್ಲ ಮುಂದ್ಗಡೆಯಿಂದ ಕೈ ಇಕ್ಕಿದ್ರೆ ಎಟ್ಕೋತೈತ ನಿಮ್ಗೆ? ಹೊಟ್ಟೆ ಮುಂದಗಡೆಯಿಂದ ಇಲ್ಲ ಸರ್, ಹಿಂದಗಡೆಯಿಂದ ಎಡಗೈಲಿ ಹಿಂಗ್ ಅಂತೀನಿ, ಮುಂದಗಡೆ ಚೊಂಬಗೆ ಹಚ್ಕೊಂತೀನಿ. ಕೆಳಗಡೆಯಿಂದ ಕೈ ಹೋಗಲ್ಲ ಹಂಗಾರೆ? ಕೈ ಅದೆಲ್ಲ ನಾವು ಚೆಕ್ ಮಾಡಕ್ ಆಗ್ತದೆ. ಬರಬರ ಹಿಂಗೊಂದು ಹೊಟ್ಟೆ ನೋವಾಗತೈತಿ, ಎದ್ದಾಳ್ತೀವಿ ಸ್ವಾಮಿ. ಅಲ್ಲ ಸರ್, ಎಲ್ಲಾರು ಮುಂದ್ಗಡೆಯಿಂದ ಕೈಗೆ ತೊಳ್ಕಡೆ, ನೀವೇನ್ ಹಿಂದ್ಗಡೆಯಿಂದ ಕೈಗೆ ತೊಳ್ಕೊಂತೀರಾ? ಎಟ್ಗಲ್ಲ ಸ್ವಾಮಿ, ಮುಂದಗಡೆ ಎಟ್ಗಲ್ಲ. ಹಂಗಾಗಿ ಏನ್ ಅನುಭವ ಇರೋದನ್ನ ಕೇಳಿಬೇಕಾರೆ ನಾವ್ ಒಬ್ರೇ ಅಲ್ಲ, ಬೇಜನ್ ಜನ ಆತರ ಪಜಿತ್ ಬೀಳ್ತಾರೆ. ನೀವ್ ಒಂದ್ ಕೆಲ್ಸ ಮಾಡ್ರಿ, ಓ ಬಾತ್ರೂಮ್ ಹೋಗಿ ಬಂದು ನಿಮ್ ಮನೆಯ ಕೈಲಿ ಯಾರ ಕೈಲ ನೀರು ಇಸ್ಕೊಂಡು ತೊಳ್ಕೊಳ್ಳಿ. ಮಕ್ಳು ತೊಳ್ಕೊಂತಾರ, ಆತರ ತೊಳ್ಕೊಳ್ಳಿ. ನಮ್ಮ ಆರೇನ್ 40-43 ವರ್ಷ ಸ್ವಾಮಿ. ನಮ್ಗೆ ಯಾರನ್ನ ತಿಕ್ಕೋಗಿಲ್ವ್ರ ನಮ್ಗೆ ಹೋಗಿ ತಿಕ್ಕ ತೊಳಿದೆ ಅಂದ್ರೆ? ಅಲ್ಲ ಸರ್, ತೊಳಿರಿ ಅಂತ ಬೇಡ್ರಿ, ನಿಮ್ ಮನೆಯ ಕೈಲಿ ನೀರು ಇಸ್ಕೊಳ್ರಿ, ನೀವ್ ಹಂಗೆ ತೊಳ್ಕೊಳ್ಳಿ ನಿಂತ್ಕೊಂಡು ಅಂತ ಅಂದಿದ್ದು ಅಷ್ಟೇ. ಅವರು ಈಗ ಅಲ್ಲೇ ಅವ್ರದ್ದು ಮಕ್ಳು ಮರಿ ದೊಡ್ಡವಾದ ಸ್ವಲ್ಪ BP. ನೀವು ಇದೇ ಸ್ವಾಮಿ ಮಕ ಇವಾಗೇನ ಎಂತದ ಡ್ಯಾನ್ಸ್ ಮಾಡಿದೀವಿ ಬೆಟ್ಟದ ಮೇಲೆ, ಇನ್ನೊಂದ್ಸಲ ಡ್ಯಾನ್ಸ್ ಮಾಡೋ ಹೊಟ್ಟದಿ ಮಗ ಮುಷ್ಣಿ ವರ್ಷ ಹೊರದ್ ಹೋಗ್ಬಿಡ್ತೈತಿ. ನಮ್ಮ ಮನೇಲಿ ಒಂದ್ ಸ್ವಲ್ಪ ಕೋಪ ಜಾಸ್ತಿ, BP ಐತ್ರಿ. ತೊಳಿ ಅಂದಾಗ ಜಾರಿ ಗಿಟ್ ಸ್ವಲ್ಪ ಆ ಕಡೆ ಬಿದ್ದಿರೋ ಮುಷ್ಣಿ ಮೂಗು ಒಲ್ಬಲ್ ಯಾಕೇಳ್ರಿ ಅಂತ ಹೇಳ್ರಿ. ಅಲ್ಲ ತಿಪ್ಟೂರು ಕೊಪ್ರಿ ನಾಡಿನಾರ ನೀವು ಎಂತ ಮಾತಾಡ್ತೀರಾ? ಕಲ್ಪದ್ರ ನಾಡು. ನೀವು ನಿಮ್ಮ ಹೆಂಡತಿ ಜೊತೆ ಟಿಕ್ ಟಾಕೆ ಮಾಡಿಲ್ಲ, ಚೆನ್ನಾಗಿಲ್ವಾ? ಚೆನ್ನಾಗಿ ಒಂದ್ ಡ್ಯಾನ್ಸ್ ಮಾಡಿ ಹಾಕ್ರಿ. ಹಂಗಂತ ಇವಾಗೆಲ್ಲ ಒಂಚೂರು ಮನೆಗೆ ಇಲ್ಲಿ ಒಂದ್ ಸ್ವಲ್ಪ ಕೋಪ, ನಾವೇನು ಬದುಕು ಬಾಳ ಮಾಡಲ್ಲ, ಎಲ್ಲ ಅವ್ರು ಮಾಡೋದಲ್ಲ. ಹಂಗಾಗಿ ಒಂದ್ ಸ್ವಲ್ಪ ಅವ್ರು ಹೇಳ್ದಂಗೆ ಕೇಳ್ಬೇಕು ಸ್ವಾಮಿ ಅಷ್ಟೇ. ಟಿಕ್ ಟಾಕ್ ಮಾಡಿ ಅವ್ರ ಜೊತೆಗೆ. ಹಂಗಂದ್ರೆ ಅದೇ ಅವ್ರ ಜೊತೆ ಸೇರ್ಕೊಂಡು ನೀವಿಬ್ರು ಡ್ಯಾನ್ಸ್ ಮಾಡೋದು. ಹಂಗಂದ್ರೆ ಚಾತ ಆಚೆ ಬರ್ತ. ಯವ್ವ, ಅಪ್ಪಂದು ನಿಂದ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಆಗೈತೆ. ಹೌದನ್ನ? ಅಂದ್ರ ಅಪ್ಪ ನೀನ್ ಫಸ್ಟ್ ನೋಡ್ಯಾನ, ನೀನ್ ಅಪ್ಪನ್ ಫಸ್ಟ್ ನೋಡ್ಯಾನ? ಫೋನ್ ಚಾರ್ಜ್ ಟೈಮ್ ಪಾಸ್ ಮಾಡಕ್ ಹೋದ್ಯಾನಲ್ಲ ಇಲ್ಲಿ. चलो भाई देखो अब मैं क्या करता हूँ. लेकिन 1 सेकंड. अबे साले
पागल पागल भाग गए। और अभी तो रुको, क्लाइमैक्स अभी बाकी। ಅಕ್ಕ ನಮಸ್ಕಾರ ಮಾಡ್ಕೆ. ಛೀ ಏನ್ ಟೀ ತೋರಿಸ್ತಾ ಇದ್ಯಾ? ತಿಗ್ದ ಲಕ್ಷ್ಮಿ ಇದ್ದಾಳ ಕಣೆ, ನಮಸ್ಕಾರ ಮಾಡ್ಕೆ. ಹಾಗತ್ಲಗೆ ಏನ್ ಲಕ್ಷ್ಮಿ ಗಿಕ್ಷ್ಮಿ ಅನ್ಕೊಂಡ? ತಿಗ್ದ ಲಕ್ಷ್ಮಿ ಇದ್ದಾಳ ಅಂತ ನಮ್ ಗುರುಜಿ ಹೇಳೋರೆ, ಗೊತ್ತಿಲ್ಲ ನಿಂಗೆ? ಯಾವ ಗುರುಜಿ ಏನ್ ಹೇಳಿರೋದು? ಛೀ ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತ, ನನ್ ತಿಗ ಆಗಿರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ. ಅವ್ನ ಕಿತ್ತೋಸ್ತಾಳೆ ನನ್ ಮಗ, ನೀನು ಓಡೆ ನನ್ ಮಗ. ಹೋಗತ್ಲಗೆ ಇರ್ಲಿ, ನಮಸ್ಕಾರ ಮಾಡ್ಕೆ. ನೋಡಿದ್ರ ಹಂಗೆ ಬಾಮೇದ, ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಬೇಡ, ಎಲ್ಲದಕ್ಕೂ ನಾನು ಇದೀನಿ, ಸರಿನಾ? ನಾನು ಏನಾದ್ರು ಒಂದು ಅರೇಂಜ್ ಮಾಡ್ತೀನಿ, ನೀನ್ ಆರಾಮಾಗಿರು. ಏನಾಯ್ತು ನಮ್ಮ ಅಣ್ಣಂಗೆ? ನಿಮ್ ಅಣ್ಣ ಜೂಜಾಡಿ 10,000 ಸಾಲ ಮಾಡವನಲ್ಲಿ, ಅದಕ್ಕೆ ಕಟ್ಟಾಕೋರವನ್ನ. ಅಯ್ಯಯ್ಯೋ 10,000ನಾ? ದುಡ್ಡು ಕೊಡ ಗಂಟ ಬಿಡಲ್ಲ ಅಂತವ್ರೆ. ಏನ್ ಮಾಡೋದ್ ಇವಾಗ? ಛೇ, ನನ್ನ ಹತ್ರ 10,000 ಇದ್ದಿದ್ರೆ ನಾನೇ ಕೊಟ್ಬಿಡ್ತಿದ್ದೆ, ಕರ್ಕೊಂಬತ್ತಿದ್ದೆ. ಏನ್ ಮಾಡೋದು, ನನ್ನ ಹತ್ರ ದುಡ್ಡಿಲ್ಲ. ಸರಿ, ನೀನೇನಾದ್ರು ದುಡ್ಡು ಬಡಗಿದ್ಯಾ? ನನ್ನ ಹತ್ರ ಎಲ್ಲ 10,000 ಎಲ್ಲ ದುಡ್ಡಿರುತ್ತೆ. ಏನ್ ಮಾಡೋದು? ಸರಿ, ಒಂದ್ ಕೆಲ್ಸ ಮಾಡು, ನಿಮ್ಮ ಅಪ್ಪನ ದುಡ್ಡು ಕೇಳು. ನಮ್ಮ ಅಪ್ಪನ ಕೇಳೆ, ನಿಮ್ಮ ಅಣ್ಣಂಗೋಸ್ಕರ ತಾನೆ, ಕೇಳು. ಸರಿ. ಹಲೋ ಅಪ್ಪ, ಒಂದ್ 10,000 ದುಡ್ಡಿದ್ರೆ ಬೇಕಿತ್ತು. ಸರಿ, ನನ್ಗೆ ಕಳ್ಸ ಕೇಳು. ಹಾ ಸರಿ, ನಿಮ್ಮ ಅಳಿನ ಅಕೌಂಟ್ಗೆ ಹಾಕ್ಬಿಡು. ಹಾಕವ್ರೆ ನೋಡ್ರಿ. ಹಾ ಬತ್ತು. ಸರಿ, ಬರ್ಲಾ? ಅದ್ ಸರಿ, ನಮ್ಮಣ್ಣ ಯಾರ ಜೊತೆ ಜೂಜಾಡ್ಸೋತಿರೋದು? ಇನ್ಯಾರ ಜೊತೆಗೆ? ನನ್ ಜೊತೆಗೇನೆ. ಸ್ನೇಹ, ಹೇಳ್ರಿ. ಪಕ್ಕದ ಮನೇಲಿ ಏನಾಗಿದೆ? ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ? ಎಲ್ಲರೂ ಲೈನಲ್ಲಿ ನಿಂತ್ಕೊಂಡಿದ್ದಾರೆ, ಯಾಕೋ? ನನಗೆ ಗೊತ್ತಿಲ್ಲ ರೀ ಏನಾಗಿದೆ ಅಂತ. ಅವ್ರನ್ನೇ ಫೋನ್ ಮಾಡಿ ಕೇಳಿ ಒಂದ್ ಮಾತು. ಹಲೋ ಕಿರಣ್, ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ? ನಿಮ್ಮನೆ ಮುಂದೆ ಯಾಕೆ ಅಷ್ಟೊಂದು ಜನ ಲೈನಲ್ಲಿ ನಿಂತ್ಕೊಂಡಿದ್ದಾರೆ? ಎಲ್ಲ ಓಕೆ ಅಲ್ವಾ? ಜೀವನ್, ಏನ್ ಹೇಳಿ ಜೀವನ್, ನಮ್ಮ ಮನೇಲಿ ಒಂದ್ ನಾಯಿ ಸಾಕಿದ್ದೆ, ಗೊತ್ತಾ ನಿನ್ಗೆ? ಅದು ಗೊತ್ತು ಹೇಳಿ. ಆ ನಾಯಿ ಬೆಳಿಗ್ಗೆ ನನ್ನ ಹೆಂಡತಿ ಕಚ್ಬಿಟ್ಟು ನನ್ನ ಹೆಂಡತಿ ಸತ್ತೋಗ್ಬಿಟ್ಲು ಜೀವ. ಅದಕ್ಕೆ ಅಷ್ಟ್ ಜನ. ಏನೋ? ಅಯ್ಯೋ, ಈ ತರ ಎಲ್ಲ ಆಗೋಯ್ತಾ? ಕಿರಣ್, ಒಂದ್ ಕೇಳಲ್ಲ? ಹೇಳಿ ಜೀವನ್. ಅದು ನಾಳೆ ಒಂದಿರಕ್ ನಿಮ್ಮನೆ ನಾಯಿ ಸಿಗುತ್ತಾ? ನೀನೇ ಅನ್ಕೊಂಡೆ, ಇಲ್ಲಿ ಬಂದು ನಿಂತ್ಕೊಂಡಿರೋ ಬೋಳಿ ಮಕ್ಕಳೆಲ್ಲ ನನ್ನ ಹೆಂಡತಿ ಸಾವಿಗೋಸ್ಕರ ಬಂದಿದ್ದಾರೆ ಅಂತ ಅನ್ಕೊಂಡಿದ್ಯಾ? ಬಟ್ ಅವರು ಕೂಡ ನಿಂತರ ಆ ನಾಯಿನ್ ಕೇಳಕ್ಕೋಸ್ಕರನೇ ಬಂದಿದ್ದಾರೆ. ಬಾ, ನೀನು ಬಂದ್ ಲೈನಲ್ಲಿ ನಿಂತ್ಕೊಂಡ್ಬಿಡು. ತಡಿ ಮಿಣ್ರಿ, ನಾನು ಬಂದು ನಿಂತ್ಕೋತೀನಿ. हटते मरतबा तू ನೀನೇ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ. ಮನುಷ್ಯ ನಿಂದ್ಬೇಕು ಬೇಡ? ಪ್ರಾಕ್ಟಿಕಲ್ ಆಗಿ ಹಂಗಂದ್ರ ನಂಗೂ ಗೊತ್ತಿಲ್ಲ, ಬಟ್ ಮೂವಿನಾಗ ಅಂತಾರ, ನಾನು ಅನ್ನತೇನೆ. ಚಲೋ ಬೈ. ಬೆಳಗಾನ ಹರಿಗಾಡೋದು, ರಾತ್ರಿ ಬುಕ್ ಇಡೋದು. ಇವಾಗ ಹೋಗಿ ಎಟ್ರ ಕಾಡಕತ್ತೀರ ನನಗ? ಹೋಗ, ಅವಾಗ ಹೇಳ್ತಾರ ನೋಡ. ಈಗ ಏನಂತ ಹೇಳಕ್ಕೆ? ಡಿಸ್ಟರ್ಬ್ ಮಾಡತಾನಂತ ಹೇಳ್ತಾರ. ನನಗ ತಲಿ ಓಡವಾತೀಗ, ಮೊದಲ ಹೆಟ್ಟು ಬರ್ತದೆ. A few moments later. ತಗೋ, ಆರಾಮ್ ಚುಮ್ಮರಿ ತಿನ್ಕೊ ಮಜಾ ಮಾಡ. ಈಗ ನೋಡೀಗ ಹೊಟ್ಟಿಗೆ ಬಿದ್ದೈತೀಗ ಹೆಂಗ್ ಅಂತ ಹೊಡ್ತತ್ ನೋಡಿ. ನೀ ಲಾಸ್ಟಿಗೆ ನೋಡೋಂಗೆ ಅಂತ 2 ಪೇಪರ್ನ ಎಷ್ಟು ಚಂದ ಮಾಡ್ತಾನ ಅಂತ. ಒಟ್ಟು ಇದೆಲ್ಲ ಹಾಳ, ಈಗ ಇದೆಲ್ಲ ಹಾಳ ಮಾಡಕ್ಕೆ ಇಲ್ಲೋ ಅದೇನಂಗದ? ಮತ್ತೆ ಅಲ್ಲಿ ಹಂಗಾಗೈತಂದ್ರೆ ಅದಕ್ಕೂ ಹೋಟ್ಲನ್ ಹಾಕೋಪ್ಪ. ಹಂಗ ಇರೋದಿಲ್ಲದ, ಹಂಗ ಇರ್ತದ. ತಗೋ, ನಿನ್ಗೇನು ಗೊತ್ತು?
ಔಟ್ಲೈನ್ ಅಂದ್ರೆ ಸ್ಕೆಚಿನ ಹೊರಗೆ ಬರ್ಬೇಕು. ಏನ್ ಮಾಡಕ್ಕೆ ಬಾಕ್ಸ್ ಒಳಗಡೆ ಈಗ? ಈ ಕಡೆ ನೀ ಕುಂದರ, ಈ ಕಡೆ ನಾ ಕುಂದರ್ತಾನ, ಇಬ್ರು ಲೂಡೋ ಆಡೋದು. ನಾಳೆ ಮಾಡ್ತೀನಿ ಮುಕ್ಕೋತಾನ. ಈಗ ಮಕ್ಕೊಂಬಿಡಕ್ಕೆ ಏನೋ ಓದ್ದ? ನಾ ಅನ್ಕೊಂಡಿನಿ ಅನ್ನ ತಿಂದ ಕೂಡ್ಲೆ ಎನರ್ಜಿ ಬರ್ತದ ಅನ್ಕೊಂಡಿನಿ. ಹಿಂದಿ ಬರತ್ತೆ ನೋಡು. ಓದೋದು ಎಷ್ಟು ಇಂಪಾರ್ಟೆಂಟ್ಲ, ಮಕ್ಕಳೋದಷ್ಟು ಇಂಪಾರ್ಟೆಂಟ್. ಔಟ್ಲೈನ್ ಒಂದು ಹಾಕಿ ನಿದ್ದಿ ಮಕ್ಕೊಂಬಿಟ್ಟಿ ನೀನ್ ಬರೆಯೋದೇನದ್ರಾಗ ಮತ್ತ ನಾ ಬರ್ಲಿ ಬರೆಯೋ ಪುಣ್ಯ ಆಗ್ತತಿ. ಹೋಗಲ್ಲ ಇವತ್ತ ಔಟ್ಲೈನ್ ಹಾಕಿದಾನ, ನಾಳೆ ಬರೀತಾನ. ನಾಯಿ ಮಕ್ಕಳಾಕಿ ನೋಡು. ಹೊಟ್ಟಿಗಿಲ್ದಿದ್ರೆ ನಡೀತೈತೆ. ನಿದ್ದೆ ಬೇಕು ನನಗ. ಮತ್ ಹೊಟ್ಟಿಗೆ ಬಿದ್ದಲ್ಲ, ಅದಕ್ಕ ನಿದ್ದೆ ಬರಾಕತೈತಿ. ನಾರು ಏನ್ ಮಾಡ್ಲಿ ಪಾಪ, ನಿದ್ದೆ ಮಾಡಾಕತೈತಿ. ನಿದ್ದೆ ಮಾಡಾಕ ಬಿಡ್ಲ ನೀ. ರೀ ಇವತ್ತು ದೇವಸ್ಥಾನಕ್ಕೆ ಹೋಗೋಣ, ರೆಡಿ ಆಗ್ರಿ. ಹಿಂಗೆ ಕೇಳ್ತಾಳೆ ಇವಳು. ಬರ್ಡೇ ಗಿಡೇ ಇಲ್ಲ ಆ್ಯನಿವರ್ಸರಿ ಏನಾರ ಐತಾ? ಐ ಲವ್ ಯು. ಏನು ಇವತ್ತು ಆ್ಯನಿವರ್ಸರಿ ಅಂತ ಪ್ರೀತಿ ಕರಿತಾಯ್ತಾ? ಓ ಆ್ಯನಿವರ್ಸರಿನ ಇವತ್ತು? ಬದುಕಣ್ಣಪ್ಪ ಶಿವ ಹಬ್ಬ. ಅಪ್ಪ ಹನುಮಂತ, ಮನೆಯಲ್ಲಿರೋ ಎಲ್ಲಾ ಕೆಟ್ಟ ಶಕ್ತಿಗಳನ್ನ ಮನೆಯಿಂದ ಈಚೆ ಹಾಕಪ್ಪ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಏ ಮಧು, ಮಧು ಬಿಟ್ಬಿಡು ನನ್ನ. ಮಧು ದೇವ್ರೆ, ಇಷ್ಟು ಜಲ್ದಿ ಮಾತ್ಕೊಳ್ಬಿಡಣಪ್ಪ ನಂದು ಹನುಮಂತ. ಯಾಕಮ್ಮ? ಏನ್ ಗೊತ್ತಾ, ನಾನ್ ಲವ್ ಮಾಡ್ತಿದ್ದ ಟೈಮಲ್ಲಿ ನನ್ನ ಎಕ್ಸಿದ್ಲು ಗೊತ್ತಾ. ಅವಳು ಡೈಲಿ ಫೋನ್ ಮಾಡಿ ಊಟ ತಿಂದ ಬೇಬಿ ಅಂತ ಕೇಳ್ತಿದ್ದೆ. ಅದಕ್ಕೆ ಅವಳು ಇಲ್ಲ ತಿಂದಿಲ್ಲ ಅಂತಿದ್ಲು. ಅದಕ್ಕೆ ನಾನು ಯಾಕೆ ಚಿನ್ನು ಮರಿ ತಿನ್ಬೇಕಲ್ವಾ, ಲೇಟ್ ಆಯ್ತು ಅಂತಿದ್ದೆ. ಅದಕ್ಕೆ ಅವಳು ಏನ್ ಹೇಳ್ತಿದ್ಲು ಗೊತ್ತಾ? ಏನ್ ಹೇಳ್ತಿದ್ಲು? ಇಲ್ಲ ಮದ್ವೆ ಆದ್ಮೇಲೆ ನೀನ್ ಹೆಂಗಿದ್ದು ಕೆಲ್ಸ ಮುಗಿಸ್ ಬರೋದ್ ಲೇಟ್ ಅಲ್ವಾ, ಅದಕ್ಕೆ ಅದನ್ನ ಇವಾಗಿಂದಾನೇ ರೂಢಿ ಮಾಡ್ಕೊಂತಿದ್ದೀನಿ ಅಂದ್ಲು. ಇವಾಗ ಏನಾಯ್ತು? ಇವಾಗ ಅವಳ ಗಂಡನ ಜೊತೆ ಊಟ ಮಾಡ್ತೀನಿ. ಅಯ್ಯೋ ಅವಂದೇನ್ ಕೇಳ್ತೀಯ, ನಾನು ನನ್ನ ನೆಕ್ಸ್ಟ್ ನೆನ್ಸ್ಕೊಂಡು ಹಿಂಗ ಆಗ್ಬಿಟ್ಟಿದ್ದೀನಿ. ಅವಳು ಯಾವಳು ಅದೆಂಗ್ ನಿನ್ ಮಧ್ಯ ರೋಡಲ್ಲಿ ಗುದ್ಬಿಟ್ಟು ಹಂಗೆ ಹೊರಟೋಗ್ಬಿಡ್ತಾಳೆ. ಇರೋ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀನಿ. ಬಿಟ್ಬಿಡೆ ಬೇಡ, ನೀನಿರೋ ಬಿಟ್ಬಿಡೆ ಬೇಡ ಅಂತ ಹೇಳ್ತಿದ್ದೀನಲ್ಲ. ಹಲೋ ಪೊಲೀಸ್ ಸ್ಟೇಷನ್. ಹೌದು ಹೇಳಿ. ಹಾ ಸರ್, ನಮ್ಮ ಯಜಮಾನ್ರನ್ನ ಅವ್ಳು ಯಾರೋ ಮಧ್ಯ ರೋಡಲ್ಲಿ ಆಕ್ಸಿಡೆಂಟ್ ಮಾಡಿ ಹಂಗೆ ಬಿಟ್ಟು ಹೊರಟೋಗ್ಬಿಟ್ಟವಳೆ. ಅವಳು ಯಾರು ಅಂತ ಒಂಚೂರು ಕಂಡಿಡಿಯಕ್ ಆಗುತ್ತಾ ಸರ್? ಗಂಡಂಗ್ ಒಂದ್ ಸ್ವಲ್ಪ ಫೋನ್ ಕೊಡಿ. ಮಾತಾಡ್ರಿ. ಹಲೋ
ಯಾವಾಗ ಆಕ್ಸಿಡೆಂಟ್ ಆಯ್ತು? ಗೊತ್ತಿಲ್ಲ ಸರ್. ಗಾಡಿ ನಂಬರ್ ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ಲ ನನಗೆ. ಗಾಡಿ ಕಲರ್ ಗೊತ್ತಾ? ಇಲ್ಲ ಸರ್, ನಾನು ನೋಡ್ಲಿಲ್ಲ ಸರ್. ಸರಿ, ಹುಡುಗಿನಾದ್ರೂ ಗುರ್ತಿಡಿತ್ಯಾ? ಹಾ ಸರ್, ಗುರ್ತಿಡಿತೀನಿ ಸರ್. ಹಾ, ಅವಳು ರೆಡ್ ಕಲರ್ ಚೂಡಿದಾರ್ ಹಾಕೊಂಡಿದ್ಲು ಸರ್. ಆ ಚೂಡಿದಾರ್ ಮೇಲೆ ಬಟರ್ಫ್ಲೈ ಡಿಸೈನ್ ಇತ್ತು ಸರ್. ಹಾ, ಕುಳ್ಳುಕಿದ್ಲು ಸರ್. ಹಾ, ಈಲ್ಡ್ ಚಪ್ಪಲಿ ಹಾಕೊಂಡಿದ್ಲು ಸರ್. ಒಂದ್ ಕೈಗೆ ವಾಚ್, ಒಂದ್ ಕೈಗೆ ಬ್ರಾಸ್ಲೆಟ್ ಹಾಕೊಂಡಿದ್ಲು ಸರ್. ಕತ್ತಲ್ಲಿ ಆರ್ಟ್ ಡಿಸೈನ್ ಸರ ಹಾಕೊಂಡಿದ್ಲು ಸರ್. ಪಿಂಕ್ ಕಲರ್ ನೈನ್ ಪಾಲಿಶ್ ಹಾಕೊಂಡಿದ್ಲು ಸರ್. ಅದೇ ರೀತಿ ಕಿವಿಗೆ ಮುತ್ತಿನ ವಾಲೆ ಹಾಕೊಂಡಿದ್ಲು ಸರ್. ನೋಡಕ್ಕಂತೂ ಸಖತ್ತಾಗಿದ್ಲು ಸರ್. ಇನ್ನ ಅವಳು ಮದ್ವೆನೇ ಆಗಿಲ್ಲ ಸರ್. ಪರಗಿದ್ಲು ಸರ್ ಹುಡುಗಿ ಮಾತ್ರ.